ಕುರಿ ಮತ್ತು ಮೇಕೆ ಸಾಕೋದು ಮ್ಯಾಟ್ಗಳು ತಯಾರು ಮಾಡ್ತಾ ಇದ್ದೀವಿ. ಹೊಸದಾಗಿ ಮಾಡಿದ್ದೀವಿ 85 mm ಅಂತ. ಅದ್ರ ಮೇಲೆ ಹಂದಿನೂ ಸಾಕ್ಬೋದು. ಒಂದು ಕಲ್ಲು ಆಲೂ ಬ್ಲಾಕ್ ಹಾಕ್ತಾ ಇದ್ದೀವಿ. ಇವಾಗ ನೋಡಿ ಸರ್, ನೋಡಿ ಹಾಕಪ್ಪ ಇದ್ರ ಮೇಲೆ ಹಾಕು ನೋಡಿ ಸರ್. ಆಲೂ ಬ್ಲಾಕ್ ಹಾಕಿದ್ರೆ ಏನಾಗಿಲ್ಲ ಪೀಸು. ಇದು ನೋಡಿ ಸರ್, ಇದು ನೋಡಿ ಯಾವುದೇ ಏನು ಮುರಿದೋಗಿಲ್ಲ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ನಮ್ಮ ಹೆಸರು ನಂಜಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಕ್ಟ್ರಿ ಬಂದ್ಬಿಟ್ಟು ಹೆಬ್ಬಾಳ ಕೆಂಪಾಪುರ ಮತ್ತು ಚಿಕ್ಕಬಳ್ಳಾಪುರದಲ್ಲಿದೆ. ಕುರಿ ಮತ್ತು ಮೇಕೆ ಸಾಕೋದಕ್ಕೆ ಮ್ಯಾಟ್ಗಳು ತಯಾರು ಮಾಡ್ತಾ ಇದ್ದೀವಿ. ಮತ್ತು ಅದರಲ್ಲಿ ಕೋಳಿನೂ ಸಾಕ್ಬೋದು, ಹಂದಿನೂ ಸಾಕ್ಬೋದು ಸರ್. ಹೊಸದಾಗಿ ಮಾಡಿದ್ದೀವಿ 85 mm ಅಂತ. ಅದ್ರ ಮೇಲೆ ಹಂದಿನೂ ಸಾಕ್ಬೋದು. ಈ ಫ್ಲೋರ್ ಮ್ಯಾಟ್ಸು ಯಾವ ಪ್ರಾಣಿಗಳಿಗೆ ಸೂಕ್ತ ಸರ್? ಸರ್ ನಮ್ಮಲ್ಲಿ ಮೊಲ ಸಾಕ್ಬೋದು, ಕೋಳಿ ಸಾಕ್ಬೋದು, ಹಂದಿ ಸಾಕ್ಬೋದು, ಕುರಿ ಸಾಕ್ಬೋದು, ಮೇಕೆಗಳು ಸಾಕ್ಬೋದು ಸರ್. ಸರ್ ನಿಮ್ಮಲ್ಲಿರೋ ಫ್ಲೋರ್ ಮ್ಯಾಟ್ಸಲ್ಲಿ ಹೌದು ಸರ್. ಟೋಟಲ್ ಎಷ್ಟು ಕಲರ್ ಇದೆ ಸರ್? ಮತ್ತು ಯಾವ್ದು? ರೆಡ್ಡಲ್ಲಿ ಇದೆ, ಗ್ರೀನ್ ಇದೆ, ಬ್ಲೂ ಇದೆ, ಯೆಲ್ಲೋ ಇದೆ, ಆರೆಂಜ್ ಇದೆ. ಮತ್ತು ಇದರಲ್ಲಿ ನೋಡಿ ಸರ್ 12-13 ಕಲರ್ ನಾವು ಕೊಡ್ತೀವಿ ಸರ್. ಯಾವ್ಯಾವ ಸೈಜಲ್ಲಿ ಸಿಗುತ್ತೆ ಸರ್? ಸರ್ ಸೈಜಲ್ಲಿ ಬಂದ್ಬಿಟ್ಟು 1/2, 1/4 2, 1/2 2, ಮತ್ತು 2/2 45 mm, 55 mm, 70 mm, 75 mm, 85 mm. ಮರಿಗಳು ಏನಾದ್ರು ಜಾರೋ ಸಾಧ್ಯತೆ ಇರುತ್ತೆ ಸರ್? ಸರ್ ಯಾವುದೇ ಕಾರಣಕ್ಕೂ ಜಾರಲ್ಲ. ಇಲ್ಲಿ ನೋಡಿ, ಮೂತ್ರ ವಿಸರ್ಜನೆ ಮತ್ತು ಕಸ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ ಇದರಲ್ಲಿ. ನೋಡಿ ಈ ಗ್ರಿಪ್ಗಳೆಲ್ಲ ಇರೋದ್ರಿಂದ ಇಲ್ಲಿ ನೋಡಿ ಅದಕ್ಕೂ ರಿಬ್ ಎಲ್ಲ ಕೊಟ್ಟಿರ್ತೀವಿ. ಅದರಿಂದ ಅಲ್ಲಿ ಕಾಲು ಗ್ರಿಪ್ ನಿಂತ್ಕೊಳ್ಳುತ್ತೆ ಸರ್. ಯಾವುದೇ ಕಾರಣಕ್ಕೂ ಸ್ಲಿಪ್ ಆಗೋದಿಲ್ಲ. ಮತ್ತೆ ಮರಿ ಸಹಿತರೂ ಏನೂ ಆಗಲ್ಲ, ಜಾರೋದಿಲ್ಲ ಸರ್. ಓಕೆ, ಅಂದರೆ ತುಂಬ ಕಡೆ ಗ್ರಿಪ್ಪರ್ಸ್ ಕೊಟ್ಟಿರ್ತೀರಾ? ಎಲ್ಲ ಕಡೆನೂ ಇದೆ ಸರ್. ಒಂದೊಂದು ಲೈನ್ಗೂ 2 ಕಡೆ ಒಂದೊಂದು ಲೈನ್ಗೆ ಇದೆ. ಓಕೆ ಓಕೆ, ಇದು ನೋಡಿ ಸರ್. ಮತ್ತೆ ಈ ಹೋಲ್ಸ್ ಇರೋದ್ರಿಂದ ಅದಕ್ಕೆ ಕಾಲು ಗ್ರಿಪ್ ಸಿಕ್ಕುತ್ತದೆ. ಇದನ್ನು ವಾಶು ಮಾಡ್ಬೋದು, ನೀರು ಹೊಡ್ಕೊಂಡು ದಿನ ಬೇಕಾದ್ರೆ ವಾಶ್ ಮಾಡ್ಬೋದು, ಇಲ್ಲ 1 ವಾರಕ್ಕೊಂದ್ಸರಿನಾರು ವಾಶ್ ಮಾಡ್ಬೋದು ಸರ್. ಯಾವುದೇ ಕಾರಣಕ್ಕೂ ಯಾವುದು ಇದಾಗಲ್ಲ. ಬೇರೆ ಮರದಗಿರೋದಾದ್ರೆ ಏನಾಗುತ್ತೆ ಅಂದರೆ ಅದು ನೆಂದ್ಬಿಟ್ಟು ಅಗಲಾಗುತ್ತೆ, ಒಣಗುತ್ತೆ, ತಿರ್ಗಾ ಕಾಲು ಆಗ್ತಾಗ ಮುರಿದೋಗ್ಬಿಡುತ್ತೆ. ಇದು ಯಾವುದೇ ಕಾರಣಕ್ಕೂ ಏನಾಗಲ್ಲ ಸರ್. ನೀರು ಬಿಟ್ಕೊಂಡು ಪರ್ಕೆನ ಹಂಗೆ ಹೊಡಿಬೋದು, ಇಲ್ಲ ಹಂಗೆ ವಾಶ್ ಮಾಡ್ಕೊಂಡು ಹೊಡ್ಕೊಂಡೋದ್ರು ಹೊಡ್ಕೊಂಡು ಹೋಗ್ಬೋದು ಸರ್. ಸರ್ ಇದು ಚಿಕ್ಕ ಮರಿಗಳಿಗೂ ಸೂಕ್ತನಾ ಸರ್? ಚಿಕ್ಕ ಮರಿನೂ ಆಗುತ್ತೆ ಸರ್. ಚಿಕ್ಕ ಮರಿನೂ ಹಾಕ್ಬೋದು ಸರ್. ಫ್ಲೋರ್ ಮ್ಯಾಟ್ಸ್ನ ಹಾಕ್ಬೇಕಂತಂದರೆ ಶೆಡ್ ಯಾವ ಥರ ಪ್ರಿಪೇರ್ ಮಾಡ್ಕೊಂಡಿರ್ಬೇಕು ಸರ್ ಅವರು? ಸರ್ ಅವರು ಇಷ್ಟು ಸೈಜ್ ಅಂತ ಮಾಡ್ತಾರೆ, 10 ಅಡಿ 20 ಅಡಿ ಉದ್ದ ಅಗಲ ಹೇಳ್ತಾರೆ. ಇಷ್ಟೇ ಬೇಕು ಅಂತ ನಾವು ಲೆಕ್ಕ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅವ್ರಿಗೆ ಇಷ್ಟು ಪೀಸ್ ಬೇಕು ಅಂತ ಹೇಳ್ತೀವಿ ಸರ್. ಬಂದು ತಗೊಂಡು ಹೋಗ್ತಾರೆ. ಅದು ನಿಮ್ಮ ಹತ್ರ ಸಿಗೋ ಫ್ಲೋರ್ ಮ್ಯಾಟ್ಸು ತುಂಬ ಕ್ವಾಲಿಟಿಯನ್ನು ಹೊಂದಿದೆ, ಉತ್ತಮ ಗುಣಮಟ್ಟದ ಒಂದು ಫ್ಲೋರ್ ಮ್ಯಾಟ್ಸ್ ಅಂತ ಹೇಳೋದಾದರೆ ಯಾವ ಪಾಯಿಂಟ್ಸ್ನ ಇಟ್ಕೊಂಡು ಹೇಳ್ತೀರಾ ಸರ್ ನೀವು? ಇವಾಗ ನೋಡಿ ಸರ್, ಇವಾಗ ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀವಿ ನೋಡಿ ಸರ್. ಒಂದು ಕಲ್ಲು ಆಲೂ ಬ್ಲಾಕ್ ಹಾಕ್ತಾ ಇದ್ದೀವಿ. ಇವಾಗ ನೋಡಿ ಸರ್, ನೋಡಿ ಹಾಕಪ್ಪ ಇದ್ರ ಮೇಲೆ ಹಾಕು ನೋಡಿ ಸರ್. ಆಲೂ ಬ್ಲಾಕ್ ಹಾಕಿದ್ರೆ ಏನಾಗಿಲ್ಲ ಪೀಸು. ಇದು ನೋಡಿ ಸರ್, ಇದು ನೋಡಿ ಯಾವುದೇ ಏನು ಮುರಿದೋಗಿಲ್ಲ. ಕಲ್ಲೆತ್ತು ಹಾಕಿದ್ವಲ್ಲ ಅದೇ ಪೀಸ್ ಮೇಲೆ ನೋಡಿ ಸರ್ ಇವಾಗ ನಿಂತ್ಕೊಳ್ತಾ ಇದ್ದೀವಿ. ನೋಡಿ ಯಾವುದೇ ಕಾರಣಕ್ಕೂ ಏನಾಗಲ್ಲ ಸರ್. ನಾವೇ ಇಲ್ಲಿ ತಯಾರು ಮಾಡೋದ್ರಿಂದ ಕಳಪೆ ಮೆಟೀರಿಯಲ್ಗಳು ಹಾಕೋದಿಲ್ಲ. ಓಕೆ, ಅದರಿಂದ ನಾವೇ ಗ್ಯಾರಂಟಿ ಕೊಡೋದು. ಇಲ್ಲಿ ಕರ್ಕೊಂಬಂದು ತೋರಿಸಿ ನಾವು ತಯಾರು ಮಾಡೋದು ಎಲ್ಲ ಮಿಷನರಿ ಎಲ್ಲ ತೋರಿಸ್ತೀವಿ. ಬೇರೆ ಕಡೆಯವರೆಲ್ಲ ಡೀಲರ್ಗಳು ಅದು ಇದು ಅಂದ್ಕೊಂಡು ನಮ್ಮದು ಮಿಷನ್ ಇದೆ ಅಂತ ಹೇಳ್ತಾರೆ ಜನ. ಆದ್ರೆ ಯಾರು ಮಿಷನ್ ತೋರಿಸ್ತಲ್ಲ. ನಾವು ಎಲ್ಲ ಮಿಷನ್ ತೋರಿಸ್ತೀವಿ, ಮಾಡ್ತಾ ಇರೋದು ಎಲ್ಲ ತೋರಿಸ್ಕೊಡ್ತೀವಿ ಸರ್. ಏನಾರು ಆದ್ರೂ ನಾವು ಪೀಸ್ ಟು ಪೀಸ್ ರಿಟರ್ನ್ ಮಾಡ್ಕೊಡ್ತೀವಿ. ನೀವು ಕೊಡೋ ಫ್ಲೋರ್ ಮ್ಯಾಟ್ಸ್ಗೆ ಏನಾದರೂ ವ್ಯಾರಂಟಿ ಥರ ಏನಾದರೂ ಕೊಡ್ತೀರಾ ಸರ್ ನೀವು? ಸರ್ 2 ಇಯರ್ಸಲ್ಲಿ ಏನಾದ್ರೂ ನಾವು ಹೊಸ ಪೀಸ್ ಕೊಡ್ತೀವಿ ಸರ್. 2 ಇಯರ್ಸ್ ಗಂಟ ಏನೇ ಆದ್ರೂ ಕೊಡ್ತೀರಾ? ಹೊಸ ಪೀಸ್ ಕೊಡ್ತೀವಿ. ರೈತರು ಇದನ್ನು ತೊಗೊಂಡು ಹೋದ್ಮೇಲೆ ಅದನ್ನು ಯಾವ ಥರ ಫಿಕ್ಸ್ ಮಾಡ್ಬೇಕು ಸರ್? ಸರ್ ನೋಡಿ ಸರ್, ಈ ಥರ ಸಿಂಗಲ್ ಪೀಸ್ಗಳು ಇರುತ್ತೆ. ಇದು ನೋಡಿ, ಒಂದು ಕಡೆ ಎಲ್ಲಿ ಬರುತ್ತೆ, ಒಂದು ಕಡೆ ಬರುತ್ತೆ, ಇನ್ನೊಂದು ಕಡೆ ಪ್ಲೇನ್ ಬರುತ್ತೆ. ಈ ಥರ ಫಿಕ್ಸ್ ಆಗ್ತಾ ಇರುತ್ತೆ. ಇದು ನೋಡಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ, ಇನ್ನೊಂದ್ಸಲ ತೋರಿಸ್ಕೊಡ್ತೀನಿ ನೋಡಿ. ನೋಡಿ ಇದು ಎಲ್ಲೋ ಈ ಕಡೆನಲ್ಲಿ ಇರ್ತದೆ. ಒಂದ್ಕೊಂದು ಹಾಕಿದ್ರೆ ಅದು ಕುತ್ಕೊಳ್ಳೋದಿಲ್ಲ. ಓಕೆ ಸರ್. ಎಲ್ಲಿಲ್ಲದೆ ಇರೋ ಕಡೆಯಿಂದ ಈ ಥರ ತಗೊಳ್ಳಿ. ಒಂದು ಕಡೆ ಎಲ್ಲಿಗೆ ಕರೆಕ್ಟಾಗಿ ಈ ಥರ ಕೂತ್ಕೊಳ್ಳೋದೆ ನೋಡಿ. ಒಂದು ಕಡೆ ಎಲ್ಲ ಒಂದು ಕಡೆ ಪ್ಲೇನ್ ಇರೋದು ಕುರ್ಸಿರೆ ಈ ಥರ ಕರೆಕ್ಟಾಗಿ ಕೂತ್ಕೊಳ್ಳೋದೆ. ಆಮೇಲೆ ನೋಡಿ ನಮ್ಮದು 4 ರನ್ನರಲ್ಲೇ ಫಿಲ್ ಆಗುತ್ತೆ ಪೀಸ್ಗಳು. 1 2 3 4. ಓಕೆ ಸರ್. ಎಲ್ಲ ಒಂದೇ ಮಟ್ಟ ಬರುತ್ತೆ ಪೀಸ್. ಅಂದ್ರೆ ಫ್ಲಾಟ್ ಆಗಿರುತ್ತೆ, ಅಂಕು ಏನಿರಲ್ಲ. 4 ಕಡೆಯಿಂದ ಇಲ್ಲಿ ಮೀಟರ್ ಬರುತ್ತೆ, ಇಲ್ಲಿ ಮೀಟರ್ ಬರುತ್ತೆ, ಇಲ್ಲಿ ಮೀಟರ್ ಬರುತ್ತೆ. ಬೇರೆಯವ್ರದ್ದು ಇಲ್ಲಿ ಒಂದೇ ಜಾಗ ಫಿಲ್ಲಿಂಗ್ ಇರೋದ್ರಿಂದ ಇಲ್ಲಿವರೆಗೂ ಬರೋದಷ್ಟಿಗೆ ಮೀಟರ್ ಕೋಲ್ಡ್ ಆಗುತ್ತೆ. ಅದು ಓವರ್ ಇಟ್ಬಿಟ್ಟು ಹೊಡಿತಾರೆ, ಮುರಿದೋಗೋ ಚಾನ್ಸ್ ಇರುತ್ತೆ. ಓಕೆ, ಬೇರೆಯವ್ರದ್ದು ಈ ಥರ ಇಲ್ಲ. ಇಲ್ಲಿ ಗ್ಯಾಪ್ ಬರುತ್ತೆ, ಸೆಂಟ್ರಲ್ಲಿ ಬೆಂಡ್ ಇರುತ್ತೆ ಪೀಸ್ಗಳು. ನಿಮ್ದು ಯಾವುದೇ ಥರ ಬೆಂಡ್ ಇಲ್ಲ ನೋಡಿ ಸರ್. ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ ಸರ್. ಓಕೆ,
ನೀವು ಬಂದ್ಬಿಟ್ಟು ಚೆಕ್ ಮಾಡ್ಕೊಂಡು ಬೇಕಾದ್ರೆ ತಗೊಂಡು ಹೋಗ್ಬೋದು ಈ ಥರ. ಸೊ ಇದು ಬೇಸಿಗೆ ಕಾಲದಲ್ಲಿ ಏನಾದರೂ ಬೆಂಡ್ ಆಗುತ್ತಾ ಸರ್? ಇದು ಏನೂ ಆಗಲ್ಲ. ಹಾಂ ಉಡ್ಡದಾದ್ರೆ ಮಳೆಗಾಲದಲ್ಲಿ ಕುಗ್ಗುತ್ತೆ, ಬೇಸಿಗೆಲಾದ್ರೆ ಒಣಗಿ ಇದಾಗುತ್ತೆ. ಹಾಂ ಅದಕ್ಕೋಸ್ಕರ ಅದೆಲ್ಲ ಮುರಿದೋಗುತ್ತೆ ಅಂದ್ಬಿಟ್ಟು ಈಗ ಎಲ್ಲ ಜನಗಳು ಪ್ಲಾಸ್ಟಿಕಲ್ಲೇ ಲೈಕ್ ಮಾಡಿ ಎಲ್ಲ ತಗೊಳ್ತಾ ಇರೋದು. ಓಕೆ ಇದು ನೋಡಿ ಸರ್, ನಮ್ದು ಯಾವುದೇ ಬೆಂಡಿಲ್ಲ. ಬೇರೆ ಕಡೆ ಅವರೆಲ್ಲ ಕಂಪ್ಲೇಂಟ್ ಬಂದಿದೆ. ಹಾಂ ಇಲ್ಲಿ ನೋಡಿ ಸರ್, ತೋರಿಸ್ತೀನಿ. ಹಾಂ ಈ ಥರ 2 ಪೀಸ್ ಜೈಂಟ್ ಆಗಬೇಕಾದ್ರೆ ಓಕೆ ನೋಡಿ ನಮ್ದು ಇದಾಗಲ್ಲ. ಬೇರೆಯವ್ರದ್ದು ಏನಾದ್ರೆ ಹಿಂಗೆ ಗ್ಯಾಪ್ ಬಂದು ಓಡಾಡ್ತಾ ಇರ್ತದೆ. ಇಲ್ಲಿ ಬಂದು ಚೆಕ್ ಮಾಡ್ಕೊಂಡು ಬೇಕಾದ್ರೆ ತಗೋಬೋದು ನಮ್ಮ ಹತ್ರ. ಟ್ರಾನ್ಸ್ಪೋರ್ಟೇಷನ್ ಯಾವ ಥರ ಮಾಡ್ಕೊಡ್ತೀರಾ ಸರ್? ಸರ್ ಟ್ರಾನ್ಸ್ಪೋರ್ಟೇಷನ್ ನಮ್ಮ ಫ್ಯಾಕ್ಟ್ರಿಗಳಿಗೆ ನಮ್ಮದು 2 ಬ್ರಾಂಚ್ ಇದೆ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಲ್ಲಿ. ನಮ್ಗೆ ನಿಯರ್ ಬೈ ಇರೋರನ್ನ ನೀವೇ ಬಂದು ತೊಗೊಂಡೋಗಿ ಅಂತ ಹೇಳ್ತೀವಿ. ಆದಷ್ಟು ದೂರ ಇರೋರಿಗೆ ಏನು ಮಾಡ್ತೀವಿ, VRL ಕಡೆಯಿಂದ ನಾವು ಟ್ರಾನ್ಸ್ಪೋರ್ಟೇಷನ್ ಹಾಕ್ತೀವಿ. ಎಲ್ಲ ಡಿಸ್ಟಿಕಲ್ಲೂ ಸಿಗ್ತಾಯಿದೆ, ಮತ್ತು ಆಲ್ ಓವರ್ ಇಂಡಿಯಾದೂ ಸಪ್ಲೈ ಕೊಡ್ತಾಯಿದ್ದೀವಿ. ಅದಲ್ಲದೇ ನಮ್ಮ ಹತ್ರ ಜಾಸ್ತಿ ತಗೊಳ್ತಿದ್ರು ಆಂಧ್ರ ತಗೊಳ್ತಾರೆ, ತೆಲಂಗಾಣ ತಗೊಳ್ತಾರೆ, ಕೇರಳ ತಗೊಳ್ತಾರೆ, ಮತ್ತು ಕರ್ನಾಟಕದ ಎಲ್ಲ ಡಿಸ್ಟಿಕಲ್ಲೂ ಸಿಗ್ತಾಯಿದೆ ಸರ್ ನಮ್ಮದು. ಸರ್ ನೋಡೋ ವೀಕ್ಷಕರಿಗೆ ಫೈನಲ್ ಆಗಿ ಏನು ಹೇಳ್ತೀರಾ ಸರ್? ಸರ್ ನಮ್ಮಲ್ಲಿ ಎಲ್ಲ ರೀತಿ ಮ್ಯಾಟ್ಗಳು ಸಿಗುತ್ತೆ. ಅವರು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ನೋಡ್ಬಿಟ್ಟು ಕಾಂಟ್ಯಾಕ್ಟು ಮಾಡ್ಬೋದು, ಇಲ್ಲ ಇಲ್ಲಿ ಬಂದ್ಬಿಟ್ಟು ನೋಡಲಿ ಯಾವ ಥರ ತಯಾರು ಮಾಡ್ತೀನಿ ಅಂತ ನೋಡ್ಕೊಂಡು ತೊಗೊಂಡೋಗ್ಬೋದು. ಮತ್ತು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸಪ್ಲೈ ಮಾಡಿಕೊಡ್ತೀವಿ. VRL ಮುಖಾಂತರ ಅವ್ರಿಗೆ ಸಪ್ಲೈ ಮಾಡಿಕೊಡ್ತೀವಿ. ಬಂದು ಇಲ್ಲಿ ಡೈರೆಕ್ಟಾಗಿ ಬಂದ್ಬಿಟ್ಟು ಯಾವ ಥರ ನೋಡ್ತೀವಿ ಅಂತ ಅಂದ್ಬಿಟ್ಟು ನೋಡ್ಕೊಂಡು ತೊಗೊಂಡು ಹೋಗ್ಬೋದು ಸರ್. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.